ಇವತ್ತು ಬೆಳಗಾಂ ಪ್ರವಾಸದಲ್ಲಿ ಇದ್ದಾರೆ. ತನ್ನ ಪಕ್ಷದ ಕಾರ್ಯಕ್ರಮಕ್ಕಾಗಿ ಅವರು ಬೆಳಗಾಂ ಹೋಗಿದ್ದಾರೆ. ದಾರಿಯಲ್ಲಿ ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವಂಥದ್ದನ್ನು, ಕಪ್ಪು ಧ್ವಜ ಪ್ರದರ್ಶನ ಮಾಡುವಂಥದ್ದನ್ನು ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಮಾಡಲಾಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಮಾಡುವಂಥದ್ದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಷಯದ ವ್ಯತ್ಯಾಸ ಇರುವಂಥದ್ದು ಸಹಜ ಇದೆ. ಆದರೆ ಅದನ್ನೇ ಮುಂದಿಟ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆಗೆ ಹೋಗಿ ಅಲ್ಲಿರುವಂಥ SP ಆರಯ್ಯ, ಲೋ ಬಾರಯ್ಯ ಅಂತ ಕರೆದು ಅಲ್ಲಿ ಬಂದಿರುವಂಥ ASPಗೆ ಕಪಾಲ ಮೋಕ್ಷ ಮಾಡೋಕ್ಕೆ ಹೋಗಿರುವಂಥದ್ದು ಖಂಡನೀಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಸೈರಣೆ ಇರಬೇಕು. ವಿರೋಧ ಪಕ್ಷದ ವಿರೋಧವನ್ನು ಎದುರಿಸುವಂಥ ಶಕ್ತಿ ಇರಬೇಕು. ವಿರೋಧ ಪಕ್ಷದ ಹೋರಾಟವನ್ನು ಸಹಿಸಿಕೊಳ್ಳುವಂಥ ಸಹನೆ ಇರಬೇಕು. ಇದೆಲ್ಲವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕಲ್ಕೊಂಡಿದ್ದಾರೆ. ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದಂಥ ಮಹಿಳೆಯರ ಮೇಲೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಯನ್ನು ಕರೆದು, ಯಾರು ಯೂನಿಫಾರ್ಮ್ ಅನ್ನ, ಸಮವಸ್ತ್ರವನ್ನ ಧರಿಸಿರ್ತಾನೆ, ಅಶೋಕ ಧ್ವಜವನ್ನ, ಆ ಸ್ತಂಭವನ್ನ ಟೋಪಿಯಲ್ಲಿ ಇಟ್ಕೊಂಡಿರ್ತಾರೆ, ಅಂಥವರನ್ನ ಕರೆದು ಕಪಾಲ ಮೋಕ್ಷ ಮಾಡಕ್ಕೆ ಹೋಗಿರುವಂಥದ್ದು ಎಷ್ಟು ಸರಿ ಮುಖ್ಯಮಂತ್ರಿಗಳೇ? ನಿಮ್ಮ ಸೆಕ್ಯೂರಿಟಿಯವನು ಅಡ್ಡ ಬಾರದಿದ್ರೆ ಅಥವಾ ಆ ಅಧಿಕಾರಿ ಒಂದು ಸ್ಟೆಪ್ಪು, ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿಲ್ಲ ಅಂದರೆ ಇವತ್ತು ಕಪಾಲ ಮೋಕ್ಷ ಆಗ್ತಾ ಇತ್ತು. ನೀವೇನು ಮಾಡಕ್ಕೆ ಹೊರಟಿದ್ದೀರಿ? ಮಹಿಳಾ ಮೋರ್ಚಾದವರು ಪ್ರತಿಭಟನೆ ಯಾಕೆ ಮಾಡಿರುವಂಥದ್ದು? ನಿಮ್ಮ ಹೇಳಿಕೆಯ ಕಾರಣಕ್ಕಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಪ್ರಸಿದ್ಧರೋ ಅಪ್ರಸಿದ್ಧರೋ ಅದು ಜನ ಹೇಳಬೇಕು. ಆದರೆ ಪಾಕಿಸ್ತಾನದಲ್ಲಿ ಅವರು ಪ್ರಸಿದ್ಧರು. ಯಾಕೆ? ನಿಮ್ಮ ಹೇಳಿಕೆಯನ್ನು ರೆಫರ್ ಮಾಡಿ ಪಾಕಿಸ್ತಾನದ ಮಂತ್ರಿಗಳು ಮಾತಾಡ್ತಾರೆ, ಭಾರತದೊಳಗೆ ಯುದ್ಧಕ್ಕೆ ವಿರೋಧ ಇದೆ. ನಿಮ್ಮ ಫೋಟೋವನ್ನು ತೋರಿಸಿ ನಿಮ್ಮ ಹೇಳಿಕೆಯನ್ನು ಅಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ನೀವು ಪಾಕಿಸ್ತಾನದ ಪರನೋ ಅಥವಾ ಭಾರತದ ಪರನೋ ಇದನ್ನು ಸಿದ್ದರಾಮಯ್ಯನವರು ಸ್ಪಷ್ಟ ಮಾಡಬೇಕು. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಗೆ ನಡ್ಕೋಬೇಕು ಅನ್ನುವಂಥ ಒಂದು ತಾಳ್ಮೆನೂ ನಿಮಗಿಲ್ಲ. ಮುಖ್ಯಮಂತ್ರಿಗಳು ಯುದ್ಧದ ಸಂದರ್ಭದಲ್ಲಿ ಅಥವಾ ಮೊನ್ನೆ ಪಹಲ್ಗಾಮಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ 3 ಜನ ಗುಂಡಿಗೆ ಬಲಿಯಾದ ನಂತರ ಕೂಡ ಯುದ್ಧದ ಬಗ್ಗೆ ಯಾಕೆ ಮಾತಾಡ್ತೀರಿ? ಯುದ್ಧದ ಡಿಸಿಷನ್ ಅನ್ನ ತಗೋಬೇಕು, ಯುದ್ಧ ಮಾಡಬೇಕೋ ಬೇಡವಾ ಅಂತ ಡಿಸಿಷನ್ ಅನ್ನ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ತಗೊಳುತ್ತೆ. ಅದರ ನಿರ್ಧಾರ ಮಾಡಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿ ಅವರೇ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ? ಸರ್ವಪಕ್ಷ ಸಭೆಯಲ್ಲಿ ನೀವು ಹೋಗಿ ಕೂತಿದ್ರೆ ಪಾಕಿಸ್ತಾನದವರು ನಿಮಗೆ ಸಮರ್ಥನೆ ಮಾಡಕ್ಕೆ ಹೇಳಿದಾರ? ಏನ್ ನಡೀತಿದೆ ಕಾಂಗ್ರೆಸ್ ಅಲ್ಲಿ? ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡ್ ನಿಮ್ಮ ಮೂಲಕ ಹೇಳಿಸ್ತಿದೆಯಾ? ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆಯ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ವಿರೋಧ ಇದೆ. ಒಬ್ರು ಪಾಕಿಸ್ತಾನ ಬಿಜೆಪಿಯವರಿಗೆ ಮಾತ್ರ ವೈರಿಗಳು, ನಮ್ಗಲ್ಲ ಅಂತ ಒಬ್ರು ಹೇಳಿಕೆ ಕೊಡ್ತಾರೆ, ನೀವೇನು ಮಾಡಲ್ಲ. ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೆದ್ದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗು ಬರುತ್ತೆ, ಅದಕ್ಕೆ ನೀವೇನು ಕ್ರಮ ಕೈಗೊಂಡಿಲ್ಲ. ಪಾಕಿಸ್ತಾನ ಧ್ವಜಗಳನ್ನು ಹಾರಿಸಲಾಯಿತು, ನಾವೆಲ್ಲ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರೆ ಜನವರಿ 26ರಂದು ಕರ್ನಾಟಕ ರಾಜ್ಯದ ಕೆಲವು ಭಾಗದಲ್ಲಿ, ಇನ್ಕ್ಲೂಡಿಂಗ್ ತುಮಕೂರಿನ ಕೆಲವು ಭಾಗದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು, ನೀವೇನು ಮಾಡಲಿಲ್ಲ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪಾಕಿಸ್ತಾನ ಧ್ವಜವನ್ನು ಹಾರಿಸುವಂತ ಪ್ರಯತ್ನ ಮಾಡಿದ್ರು, ಜಿಂದಾಬಾದ್ ಕೂಗಿದ್ರು, ನೀವೇನು ಮಾಡಲಿಲ್ಲ. ಮೈಸೂರಲ್ಲಿ ಗೂಂಡಾಗಳು, ಮುಸಲ್ಮಾನರು
ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದ್ರು, ಪೊಲೀಸರಿಗೆ ಅಟ್ಯಾಕ್ ಮಾಡಿದ್ರು, ಅವಮಾನ ಮಾಡಿದ್ರು, ನೀವೇನು ಮಾಡಲಿಲ್ಲ.